ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂ ಬೋಗ್ಲೆ. ಕಳೆದ ಒಂದು ವಾರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 8ರಿಂದ 900ರವರೆಗೆ ಕೋವಿಡ್ ಕೇಸ್ಗಳು ಬರುತ್ತಿದ್ದು, ಅವಶ್ಯಕತೆ ಇದ್ದವರು ಮಾತ್ರ ಆಸ್ಪತ್ರೆಯಲ್ಲಿ ಭರ್ತಿಯಾಗುವಂತೆ ಜಿಲ್ಲಾಧಿಕಾರಿಗಳಾದ ವಿ ಜ್ಯೋತ್ಸ್ನಾ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕಳೆದ 2 ತಿಂಗಳಿಂದ ಕೋವಿಡ್ 2ನೇ ಅಲೆ ತುಂಬ ಹೆಚ್ಚಾಗಿ ಬರುತ್ತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಕೇಸಸ್ ಅಂತ ನೋಡಿದರೆ ಅದು ನಮಗೆ 7,000+ ಆ್ಯಕ್ಟಿವ್ ಕೇಸಸ್ ಆಗ್ತಾ ಇದೆ. ಇದು 10 ದಿನಗಳ ಕೇಸಸನ್ನು ನಾವು ಆ್ಯಕ್ಟಿವ್ ಕೇಸಸ್ ಆಗಿ ತಗೊಳ್ತೀವಿ. ಪ್ರತಿದಿನ ನಮಗೆ 600 to 800, ಅವಾಗವಾಗ ನಮಗೆ 900 ಕೇಸಸ್ ಕೂಡ ಟಚ್ ಆಗ್ತಾ ಇದೆ. ನಿನ್ನೆ ನಮಗೆ ರಿಪೋರ್ಟ್ ಆಗಿರೋ ಕೇಸಸ್ 957. ಇದರಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ, ರಿಸೋರ್ಸಸ್ ಮೇಲೆ ತುಂಬ ಹೈ ಪ್ರೆಷರ್ ಬರ್ತಾ ಇದೆ, ಇನ್ಕ್ಲೂಡಿಂಗ್ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೂಡ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು 1294 ಬೆಡ್ಸನ್ನು ನಾವು ಅಲೋಕೇಟ್ ಮಾಡಿದ್ವಿ ಕೋವಿಡ್ಗೋಸ್ಕರ, ಬೋತ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಪುಟ್ ಟುಗೆದರ್. ಅದರಲ್ಲಿ 600 ಬೆಡ್ಸ್ ನಮಗೆ ICU ಆ್ಯಂಡ್ HDU ಎರಡೂ ಸೇರಿ ನಮಗೆ ಕ್ರಿಟಿಕಲ್ ಕೇರ್ ಅಂತ ಹೇಳಿ ಕ್ರಿಟಿಕಲ್ ಕೇರ್ ಬೆಡ್ಸ್ ನಮಗೆ 600 ನಮ್ಮ ಜಿಲ್ಲೆಯಲ್ಲಿ ಸಿಗ್ತಾ ಇದೆ. ಇನ್ನೂ ನಾವು 5 ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಕೂಡ ನಾವು ಪರ್ಮಿಷನ್ಸ್ ಕೊಟ್ಟಿದ್ವಿ. ಅದರಲ್ಲಿ ಕೂಡ ನಮಗೆ ಇನ್ನೂ 100 more ಬೆಡ್ಸ್ ಎಲ್ಲ ಕೂಡ ಆ್ಯಡ್ ಆಗ್ತವೆ. ಅದು ಎಲ್ಲ ಕೂಡ ಈಗ ಒಂದು ದಿನದಲ್ಲಿ ನಮ್ಮ ಆನ್ಲೈನ್ ಪೋರ್ಟಲ್ಗೆ ಅಪ್ಲೋಡ್ ಆಗ್ತದೆ. ಈಗ ಹಾಸ್ಪಿಟಲ್ಸನ್ನು ಸೇರಿಸಿದ್ವಿ, ಆ ಬೆಡ್ ಪೊಸಿಷನ್ ಇನ್ನೂ ಅದರಲ್ಲಿ ಅಪ್ಲೋಡ್ ಆಗಿಲ್ಲ, ಈ ಹೊಸದಾಗಿ ಸೇರಿಸಿರುವ ಹಾಸ್ಪಿಟಲ್ಸಲ್ಲಿ. ಆದರೆ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು, ಈ ಹಾಸ್ಪಿಟಲ್ಸಲ್ಲಿ ತುಂಬ ಜನ ಹಾಸ್ಪಿಟಲ್ ಬೆಡ್ಗೋಸ್ಕರ ಬರ್ತಾ ಇದ್ದಾರೆ ಆ್ಯಂಡ್ ಬೆಡ್ ಸಿಗ್ತಾ ಇಲ್ಲ ಅಂತ ಕೂಡ ಅನೇಕ ಬಾರಿ ನಮಗೆ ಕಾಲ್ಸ್ ಇದೆಲ್ಲ ಕೂಡ ಬರ್ತಾ ಇದೆ, ನಮ್ಮ ಹೆಲ್ಪ್ಲೈನ್ಗೆ ಆಗಲಿ ಅಧಿಕಾರಿಗಳಿಗೆ ಆಗಲಿ. ಎಲ್ಲರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ, ಪ್ರತಿಯೊಂದು ಪಾಸಿಟಿವ್ ಕೇಸ್ ಹಾಸ್ಪಿಟಲ್ಗೆ ಬರೋದು ಬೇಕಾಗಿಲ್ಲ. ಆಕ್ಸಿಜನ್ ಸ್ಯಾಚುರೇಷನು 93ಕ್ಕಿಂತ ಕಮ್ಮಿ ಆದರೆ, ಅಥವಾ ಡಿಸ್ಟ್ರೆಸ್ ಅಂದರೆ ಬ್ರೆತ್ಲೆಸ್ನೆಸ್ ಇದು ಆಗ್ತಾ ಇದೆ, ಅವ್ರಿಗೆ ಬ್ರೀದಿಂಗ್ ತೊಗೊಲಿಕ್ಕೆ ಆಗ್ತಾ ಇಲ್ಲ, ಈ ಥರ ಡಿಸ್ಟ್ರೆಸ್ ಇದ್ದರೆ ಮಾತ್ರ ಅವರು ಹಾಸ್ಪಿಟ್ಲಿಗೆ ಬರಬೇಕು. ಬಾಕಿ ಕೇಸಸ್ ಎಲ್ಲ ಕೂಡ ಅವ್ರು ಪಾಸಿಟಿವ್ ಆಗಿದ್ದರೂ ಕೂಡ ಅವರನ್ನು ಮನೆಯಲ್ಲೇ ಅವ್ರನ್ನ ಟ್ರೀಟ್ ಮಾಡಲಿಕ್ಕೆ ಪ್ರೋಟೋಕಾಲ್ಸ್ ಇವೆ. ಅವ್ರಿಗೆ ಇಂಜೆಕ್ಷನ್ಸ್ ಕೂಡ ಬೇಕಾಗುವುದಿಲ್ಲ, ಅವರು ಓನ್ಲಿ ಓರಲ್ ಟ್ಯಾಬ್ಲೆಟ್ಸಿಂದ ಅದನ್ನು ಟ್ರೀಟ್ ಮಾಡಬಹುದು. ನಾವು ನೋಡ್ತಾ ಇರೋದು, ಈವನ್ ನಮಗೆ ಬರ್ತಾ ಇರುವ ಡಿಸ್ಟ್ರೆಸ್ ಕಾಲ್ಸಲ್ಲಿ ಕೂಡ ನಾವು ಡಾಕ್ಟರ್ಸ್ನೇ ಅವ್ರಿಗೆ ಅಟ್ಯಾಚ್ ಮಾಡಿ ಮಾತಾಡಿಸಿದಾಗ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಸೇರುವುದು ಬೇಕಾಗಿಲ್ಲ. ಸಾಕಷ್ಟು ಜನಕ್ಕೆ ಅವರು ಹೋಮ್ ಐಸೋಲೇಷನ್ಗೆ ಫಿಟ್ ಫಾರ್ ದಟ್. ಅವ್ರ ಸ್ಯಾಚುರೇಷನ್ ಲೆವೆಲ್ಸ್ 96, 97 ಮೇಂಟೈನ್ ಆಗ್ತಾ ಇದೆ, ಡಿಸ್ಟ್ರೆಸ್ ಏನೂ ಇಲ್ಲ. ಈ ಥರ ಯಾರಾದರೂ ಕೂಡ ಈಗ ಕೋವಿಡ್ ಅಂದರೆ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟು ಹಾಸ್ಪಿಟಲ್ಗೆ ಸೇರ್ಕೊಳ್ತಾ ಇದ್ದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ನಿಜವಾಗಿ ಯಾರಿಗೆ ಒಬ್ಬರಿಗೆ ಅವಶ್ಯಕತೆ ಇದೆ ಹಾಸ್ಪಿಟಲ್ ಕೇರ್, ಅವರಿಂದ ನೀವು ಬೆಡ್ ತಗೊಳ್ತಾ ಇದ್ದೀರಿ. ದಯವಿಟ್ಟು ಅಂಥವರನ್ನು ನೀವು ಬ್ಲಾಕ್ ಮಾಡಬೇಡಿ. ನಿಮಗೆ ಡಾಕ್ಟರ್ಸ್, ನಿಮಗೆ ಟ್ರೀಟಿಂಗ್ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಹಾಸ್ಪಿಟಲೈಸೇಷನ್ ಬೇಕಾಗಿದೆಯಾ ಇಲ್ಲ ಅಂತ, ಅದರಂತೆ ದಯವಿಟ್ಟು ನೀವು ಟ್ರೀಟ್ಮೆಂಟ್ ಫಾಲೋ ಮಾಡಬೇಕಾಗಿದೆ. ಎರಡನೇದು, ಆಕ್ಸಿಜನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ನಮಗೆ ಆಕ್ಸಿಜನ್ ಸಿಲಿಂಡರ್ಸ್ ಮನೆಯಲ್ಲಿದ್ದರೆ ಸೇಫ್ ಅಂತ ಕೆಲವರು ಅದು ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ಈ ಥರ ಮಾಡಬೇಡಿ. ನಿಮ್ಮ ಕಡೆ ಆಕ್ಸಿಜನ್ ಸಿಲಿಂಡರ್ ಇದ್ದರೆ ಅದರಿಂದ ಏನಂದರೆ, ಒಂದು ಬ್ಲ್ಯಾಕ್ ಮಾರ್ಕೆಟಿಂಗ್ ನೀವು ಮಾಡಿರೋ ಈ ಎಂಟೈರ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಇದರಲ್ಲಿ ನೀವು ಕೂಡ ಭಾಗಿಯಾಗ್ತೀರಿ. ನಿಮ್ಮ ಮೇಲೆ ಕೂಡ ಕಾನೂನಿನ ಕ್ರಮ ನಾವು ತೆಗೆದುಕೊಳ್ಳಬೇಕಾಗ್ತದೆ. ಆಕ್ಸಿಜನ್ ಮನೆಯಲ್ಲೇ ಕೆಲವರು ಅವ್ರಿಗೆ ಗೊತ್ತಾದವರಿಂದ ಅವರು ಎಲ್ಲ ಕೂಡ ಅಡ್ಮಿನಿಸ್ಟ್ರೇಟ್ ಮಾಡಿಸ್ಕೊಳ್ತಾ ಇರೋದ್ರಿಂದ ಕೇಸ್ ಕಾಂಪ್ಲಿಕೇಟ್ ಆಗುವವರೆಗೆ ಕೂಡ ಅವರು ಮನೆಯಲ್ಲೇ ಇರ್ತಾ ಇದ್ದಾರೆ.
ನಿಮಗೆ ಆಕ್ಸಿಜನ್ ಅವಶ್ಯಕತೆ ಇದೆ, ನಿಮಗೆ ಡಿಸ್ಟ್ರೆಸ್ ಇದ್ದರೆ ನೀವು ಇರಬೇಕಾದ ಪ್ಲೇಸ್ ಹಾಸ್ಪಿಟಲ್. ಇಲ್ಲೇ ನೀವು ಟ್ರೀಟ್ ಮಾಡ್ಕೊಳ್ತಾ ಅದು ತುಂಬ ಕಾಂಪ್ಲಿಕೇಟ್ ಆಗಿ ಕೂಡ ನಮ್ಮ ಕಡೆ ಬರ್ತಾ ಇವೆ. ಅವರು ಮನೆಯಲ್ಲೇ ಅವರ ಅಕ್ಕಪಕ್ಕದ ಕ್ಲಿನಿಕ್ಸ್ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ತುಂಬ ಕಾಂಪ್ಲಿಕೇಟ್ ಆದಮೇಲೆ ಕೆಲವು ಕೇಸಸ್ ಬರ್ತಾ ಇವೆ. ದಯವಿಟ್ಟು ಆ ಥರ ಮಾಡಬೇಡಿ. ಎರಡನೇ ಮುಖ್ಯವಾಗಿ ಹೇಳಬೇಕಾಗಿರೋದು, ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ ನಾವು ನೋಡ್ತಾ ಇದ್ದೀವಿ, ಅವ್ರಿಗೆ ಮೈಲ್ಡ್ ಫೀವರು 2-3 ಡೇಸ್ಗೆ ಬಂದಮೇಲೆ ಒಮ್ಮೆ ಸಲ ಡಿಸ್ಟ್ರೆಸ್ ಸೆಟ್ಟಿನ್ ಆಗಿ ಅವ್ರು ಬ್ರೆತ್ಲೆಸ್ ಆಗಿ ಲಂಗ್ಸ್ ಎಲ್ಲ ಕೂಡ ಹಾಲಾದ ಮೇಲೆ ಅವರು ಹಾಸ್ಪಿಟಲ್ಸ್ಗೆ ಬರ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಹೆಲ್ತಲ್ಲಿ ಏನೇ ಸ್ವಲ್ಪ ಡಿಫ್ರೆನ್ಸ್ ಬಂದರೂ ಕೂಡ, ನಿಮಗೆ ಮೈಲ್ಡ್ ಫೀವರೇ ಆಗಲಿ ಇಲ್ಲಾಂದರೆ ಸಣ್ಣ ತಲೆನೋವೇ ಆಗಲಿ, ಏನೇ ನಿಮ್ಮ ರೆಗ್ಯುಲರ್ ಹೆಲ್ತ್ಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಬಂದರೂ ಕೂಡ ದಯವಿಟ್ಟು ಬಂದು ನೀವು ಟೆಸ್ಟ್ ಮಾಡಿಸ್ಕೋಬೇಕು. ಅಥವಾ ನಿಮ್ಮಲ್ಲಿ ಯಾರಾದ್ರೂ ಬಂದರೆ ಅದರ ಕಾಂಟ್ಯಾಕ್ಟ್ ನೀವು ಆಗಿದ್ದರೆ ನೀವು ತಪ್ಪದೇ ಬಂದು ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಈ ರೀತಿ ಟೆಸ್ಟಿಂಗ್ ಮಾಡಿಸ್ಕೊಳ್ತಾ ಇರೋದರಿಂದ ಅದನ್ನು ಅರ್ಲಿ ಸ್ಟೇಜಸಲ್ಲಿ ನಾವು ಟ್ರೀಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ 20ಸಲ್ಲಿ 30ಸಲ್ಲಿ ಇರುವವ್ರನ್ನು ಕೂಡ ನಾವು ನೋಡ್ತಾ ಇದ್ವಿ. ಅವರು ಲಂಗ್ಸ್ ಎಲ್ಲ ಕೂಡ ಪೂರ್ತಿಯಾಗಿ ಇನ್ಫೆಕ್ಟ್ ಆದಮೇಲೆ ಹಾಸ್ಪಿಟಲ್ಸ್ಗೆ ಬರ್ತಾ ಇದ್ದಾರೆ. ಸಿಂಪ್ಟಮ್ಸನ್ನು ದಯವಿಟ್ಟು ಯಾರೂ ಕೂಡ ಇಗ್ನೋರ್ ಮಾಡಬೇಡಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಕ್ಸಿಜನ್ ಡಿಮ್ಯಾಂಡ್ ಕೂಡ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ನಮಗೆ ಒಂದು ತಿಂಗಳ ಹಿಂದೆ ಏನಿದೆ ಅದಕ್ಕಿಂತ ಕೂಡ ಡಬಲ್ ಬೇಡಿಕೆ ಈಗ ಬರ್ತಾ ಇದೆ ಹಾಸ್ಪಿಟಲ್ಸ್ಗಳಿಂದ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಆಕ್ಸಿಜನ್ಗೋಸ್ಕರ ತುಂಬ ಬೇಜಾರು ಮಾಡಿಕೊಂಡು ಪ್ರೆಷರ್ ಕೂಡ ಹಾಸ್ಪಿಟಲ್ಸ್ ಮೇಲೆ ಇಡ್ತಾ ಇದ್ದಾರೆ. ಒಂದು ಕೇಸಿಗೆ ಎಷ್ಟು ಆಕ್ಸಿಜನ್ ಬೇಕಾಗಿದೆ ಅಂತ ಅದಕ್ಕೆ ಕ್ಲಿಯರ್ ಡೈರೆಕ್ಷನ್ಸ್, ಒಂದು ಪ್ರೋಟೋಕಾಲ್ ಕೂಡ ಇದೆ. ಸಾಕಷ್ಟು ಕೇಸಸ್ ಕಮ್ಮಿ ಆಕ್ಸಿಜನ್ ಮೇಲೇ ಅದನ್ನು ನಾವು ಮ್ಯಾನೇಜ್ ಮಾಡಬಹುದು. ಅಂಥವ್ರು ಕೂಡ ವೆಂಟಿಲೇಟರ್ಸ್ಗೋಸ್ಕರ ಹುಡುಕ್ತಾ, ಇಲ್ಲಾಂದರೆ HFNC ಹೈ ಫ್ಲೋ ಆಕ್ಸಿಜನ್ ಇದೆಲ್ಲ ಕೂಡ ಮಾಡ್ತಾ ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಅದು ಕಮ್ಮಿ ಮಾಡಿದರೆ ನಿಜವಾಗಿ ಯಾರಿಗೆ ಆಕ್ಸಿಜನ್ ಬೇಕಾಗಿದೆ ಅವ್ರಿಗೆ ಆಕ್ಸಿಜನ್ ತಲುಪ್ತದೆ. ರೆಮ್ಡೆಸಿವಿರ್ ಇಂಜೆಕ್ಷನ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಜಿಲ್ಲೆಯಲ್ಲಿ. ನಾವು ಅನೇಕ ಬಾರಿ ಎಲ್ಲರಿಗೂ ಕೂಡ ತಿಳಿಸಿದ್ವಿ. ರೆಮ್ಡೆಸಿವಿರ್ ಇಂಜೆಕ್ಷನ್ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಪಾಸಿಟಿವ್ ಪೇಷಂಟ್ಗೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಬೇಕಾಗುವುದಿಲ್ಲ. ರೆಮ್ಡೆಸಿವಿರ್ ಇಂಜೆಕ್ಷನ್ ಓನ್ಲಿ ಮಾಡರೇಟ್ ಟು ಸಿವಿಯರ್ ಕೇಸಸ್ಗೆ ಅದಕ್ಕೆ ಕೊಡ್ತಾರೆ. ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ ಅದು ಅಲ್ಲದೆ ಅನೇಕ ಮೆಡಿಸಿನ್ಸ್ ಇರುತ್ತವೆ. ಆ ಮೆಡಿಸಿನ್ಸಿಂದನೇ ಮುಖ್ಯವಾಗಿ ಒಬ್ಬ ಪೇಷಂಟ್ ಅವರು ಚೇತರಿಸ್ಕೊಳ್ತಾರೆ. ಪಾಸಿಟಿವ್ ಬಂದ ತಕ್ಷಣ ನನಗೆ ರೆಮ್ಡೆಸಿವಿರ್ ಇದ್ದರೆ ಇಮ್ಮಿಡಿಯೇಟಾಗಿ ನಾನು ಬೆಟರ್ ಆಗ್ತೀನಿ ಅಂತ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ರೆಮ್ಡೆಸಿವಿರ್ಗೆ ತುಂಬ ಪ್ರೆಷರ್ ಬರ್ತಾ ಇದೆ. ನಾವು ನೋಡಿದರೆ ಕ್ರಿಟಿಕಲ್ ಕೇರಲ್ಲಿ ಯಾರಿದ್ದಾರೆ HFNC ಮಾಡರೇಟ್ ಆ್ಯಂಡ್ ಸಿವಿಯರ್ ಪೇಷಂಟ್ಸ್, ನಮ್ಮಲ್ಲಿ 600 ಜನ 620 ಈ ಥರ ಸ್ವಲ್ಪ ವ್ಯಾರಿ ಆಗ್ತಾ ಇದೆ. ಬಟ್ ರೆಮ್ಡೆಸಿವಿರ್ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ನೋಡಿದರೆ 2000 ಈ ರೀತಿ ನಮಗೆ ಡಿಮ್ಯಾಂಡ್ ಬರ್ತಾ ಇದೆ. ಅದರಿಂದ ನಮಗೆ ಗೊತ್ತಾಗ್ತಾ ಇದೆ ಏನಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಡಿಸ್ಕ್ರಿಮಿನೇಟ್ ಆಗಿ ರೆಮ್ಡೆಸಿವಿರನ್ನು ಪಡೆಯಬೇಕು ಅಂತ ಜನರಲ್ಲಿ ಒಂದು ತೊಂದರೆ ಇದೆ. ರೆಮ್ಡೆಸಿವಿರ್ ಇಂಜೆಕ್ಷನ್ ಪ್ರತಿಯೊಬ್ಬರಿಗೂ ಬೇಕಾಗಿಲ್ಲ, ಓನ್ಲಿ ಮಾಡರೇಟ್ ಆ್ಯಂಡ್ ಸಿವಿಯರ್ ಕೇಸಸ್ಗೆ. ಅದಕ್ಕೂ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಸಪ್ಲೈ ಕೂಡ ಸಾಕಷ್ಟು ಇದೆ. ಈ ರೀತಿ ಪ್ರೈವೇಟ್ ಪೇಷಂಟ್ಸಲ್ಲಿ ರೆಮ್ಡೆಸಿವಿರ್ಗೋಸ್ಕರ ಇಂಡಿಸ್ಕ್ರಿಮಿನೇಟ್ ಆಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಲ್ಲಿ ನಿಜವಾಗಿ ಯಾರಿಗೆ ಬೇಕಾಗಿದೆ ಅವ್ರಿಗೆ ಸಿಗದೆ ತೊಂದರೆಯಾಗುವ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲ ಪೇಷಂಟ್ಸ್ ಅಥವಾ ಅವರ ಫ್ಯಾಮಿಲೀಸ್ ಇದರಲ್ಲಿ ಸ್ವಲ್ಪ ಜವಾಬ್ದಾರಿಯುತ ಡೆಸಿಷನ್ಸ್ ತಗೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು ಬೆಡ್ ಪೊಸಿಷನ್ ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ವಿ. ಜಿಮ್ಸಲ್ಲಿ ಒಂದು ಹೊಸ ಬಿಲ್ಡಿಂಗ್ ICU ಬಿಲ್ಡಿಂಗು ಏನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದು ನಾವು ವಾರ್ ಫೂಟಿಂಗಲ್ಲಿ ಎಲ್ಲ ಫಿನಿಷ್ ಮಾಡಿಸಿದ್ವಿ. ಅದು 2 ದಿನಗಳಲ್ಲಿ ಅಲ್ಲಿ 65 ICU ಬೆಡ್ಸ್ ಓಪನ್ ಆಗ್ತವೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಸಿಗ್ತದೆ ಟ್ರೀಟ್ಮೆಂಟ್ಗೆ. ಅದೇ ರೀತಿ ಜಿಮ್ಸ್ ಪಕ್ಕದಲ್ಲಿ ನಮಗೆ 200-250 ಬೆಡ್ಸ್ ಕೆಪಾಸಿಟಿ ಇರೋ ಒಂದು ಹಾಸ್ಟೆಲ್ ಇದೆ ಸೋಷಲ್ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ. ಜಿಮ್ಸಿಂದ ಓನ್ಲಿ 50 ಮೀಟರ್ ದೂರದಲ್ಲಿ ಅದು ಇದೆ. ಆ ಬಿಲ್ಡಿಂಗನ್ನು ಕೂಡ ನಾವು ಜಿಮ್ಸ್ಗೆ ಎನೆಕ್ಸ್ ಬಿಲ್ಡಿಂಗ್ ಆಗಿ ಅದನ್ನು ನಾವು ಕನ್ವರ್ಟ್ ಮಾಡ್ತಾ ಇದ್ವಿ. ಜಿಮ್ಸ್ ಎನೆಕ್ಸ್ ಇದರಲ್ಲಿ ನಿಯರ್ಲಿ 200-250 ಬೆಡ್ಸ್ ಪೇಷಂಟ್ಸನ್ನು ನಾವು ಅಕಾಮಿಡೇಟ್ ಮಾಡಬಹುದು. ಅದರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬಂದಿರುವ ಟೀಮು ಅವರೆಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಜಿಮ್ಸ್ ಫಿಸಿಷಿಯನ್ಸ್ ಕೂಡ ಅವರನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಅದು ಸೀರಿಯಸ್ ಕ್ರಿಟಿಕಲ್ ಕೇರ್ ಇಂಥದ್ದು ಬೇಕಾಗಿದ್ದಲ್ಲಿ ಅಲ್ಲಿಂದ ಜಿಮ್ಸ್ ಮೇನ್ ಬ್ಲಾಕ್ಗೆ ನಾವು ಅವನ್ನು ಶಿಫ್ಟ್ ಮಾಡಲಿಕ್ಕೆ ಕೂಡ
ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಇದು ಕೂಡ 2 ದಿನಗಳಲ್ಲಿ ಇಟ್ ಈಸ್ ಓಪನ್ ಫಾರ್ ಪಬ್ಲಿಕ್ ಯೂಸ್. ಈ ರೀತಿ ಜಿಮ್ಸ್ ಒಳಗಡೆ ನಾವು ನಿಯರ್ಲಿ 300 ಅಡಿಷನಲ್ ಬೆಡ್ಸ್ ಇನ್ಕ್ಲೂಡಿಂಗ್ 65 ICU ಬೆಡ್ಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅಂತ ಈಗ ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಅದರಲ್ಲಿ 5 ಲೀಟರ್ಸ್ ಕೆಪಾಸಿಟಿವರೆಗೆ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಆಕ್ಸಿಜನ್ ಕಾನ್ಸಂಟ್ರೇಟರ್ಸನ್ನು ನಾವು 200 ಇಮಿಡಿಯೇಟ್ ನೀಡಾಗಿ ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸಪ್ಲೈ ಚೈನಲ್ಲಿ ಸ್ವಲ್ಪ ಡಿಲೇ ಇರೋದ್ರಿಂದ ಇನ್ನೂ 1 ವಾರ ಆಗಬಹುದು. ಬಟ್ ಅದು ಬಂದರೆ ನಮಗೆ ಆಕ್ಸಿಜನೇಟೆಡ್ ಬೆಡ್ಸ್ ಸಂಖ್ಯೆ ಕೂಡ ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಮೇ 12ವರೆಗೆ ನಮ್ಮದು ಲಾಕ್ಡೌನ್ ಇದೆ, ಕಂಪ್ಲೀಟ್ ಲಾಕ್ಡೌನ್ ಇದೆ. ಅದರಲ್ಲಿ ಓನ್ಲಿ ಎಸೆನ್ಷಿಯಲ್ ಸರ್ವಿಸಸ್ಗೆ ನಾವು 6ರಿಂದ 10ವರೆಗೆ ಸರ್ಕಾರದಿಂದ ಪರ್ಮಿಷನ್ ಕೊಡಲಾಗಿದೆ. 24 hours ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದರಲ್ಲಿ ಕೂಡ ಅದಕ್ಕೆ ಅವರು ಹೊರಗಡೆ ಬರಬಹುದು ಅಂತ ಕೂಡ ಒಂದು ವಿನಾಯಿತಿ ನೀಡಲಾಗಿದೆ. ಆದರೆ ಈ ವಿನಾಯಿತಿಯನ್ನು ಅನೇಕರು ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ, ಜಿಲ್ಲೆಯಲ್ಲಿ ಅನೇಕರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ನಮಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ತಾ ಇದೆ. ರೋಡ್ ಮೇಲೆ ಬರೋದು ಏನಾದರೂ ಕೇಳಿದರೆ ಅದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳೋದು, ಆಮೇಲೆ ಅದು ಇನ್ನೂ ಡೀಟೇಲ್ಸ್ ನೋಡಿದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋದಿಲ್ಲ, ಏನೂ ಇರೋದಿಲ್ಲ, ಆ ಥರ ತಪ್ಪು ಮಾಹಿತಿ ಕೊಡೋದು. ಅದು ಆದಮೇಲೆ ನಾವು ಅವ್ರ ಮೇಲೆ ಕೇಸ್ ಮಾಡೋದು, ಇದು ಗಾಡಿ ಸೀಸ್ ಮಾಡೋದು, ಇದೆಲ್ಲ ಕೂಡ ಏನಂದರೆ ರಿಯಲ್ ನಮಗೆ ಇಮ್ಮಿಡಿಯೇಟಾಗಿ ನಾವು ಎಲ್ಲಿ ಫೋಕಸ್ ಮಾಡಬೇಕಾ ಫೋಕಸ್ ಎಲ್ಲ ಕೂಡ ಡೈವರ್ಟ್ ಮಾಡ್ತಾ ಆಡಳಿತದ ಎನರ್ಜೀಸ್ ಶಕ್ತಿ ಏನಿದೆ ಅದೆಲ್ಲ ಕೂಡ ಸ್ವಲ್ಪ ರೋಗ್ ಎಲಿಮೆಂಟ್ಸ್ ಯಾರಿದ್ದಾರೆ ಅವರು ಇದೆಲ್ಲ ಕೂಡ ಮಾಡ್ತಿದ್ದಾರೆ. ಇದರಿಂದ ಜೆನ್ಯೂನ್ ಆಗಿ ಮೆಡಿಕಲ್ ಎಮರ್ಜೆನ್ಸೀಸ್ ಯಾರಿಗೆ ಇದೆ ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ನಾವು ಇದಕ್ಕೆ ಮುಂಚೆ ಎಲ್ಲ ಕೂಡ ಪಾಸ್ ಸಿಸ್ಟಮ್ ಇತ್ತು. ಪಾಸ್ ಸಿಸ್ಟಮಲ್ಲಿ ಎಮರ್ಜೆನ್ಸಿ ಕೇಸಸ್ಗೆ ಅಟೆಂಡ್ ಆಗಲಿಕ್ಕೆ ಅದು ಲೇಟಾಗಿ ಮತ್ತು ಅವರು ತೊಂದರೆಗೆ ಇದು ಆತಂಕಕ್ಕೆ ಒಳಗಾಗ್ತಾರೆ ಅಂತ ಹೇಳಿಬಿಟ್ಟು ನಾವು ಎಮರ್ಜೆನ್ಸಿ ಕೇಸಸ್ಗೆ ನಾವು ಓಪನ್ ಆಗಿ ವಿನಾಯಿತಿ ಕೊಟ್ಟಿದ್ವಿ. ದಯವಿಟ್ಟು ಇದೇ ರೀತಿ ಮುಂದುವರೆದರೆ ನಾವು ಇನ್ನೂ ಬಿಗಿ ಮಾಡಲಿಕ್ಕೆ ಪಾಸ್ ಇದೆಲ್ಲ ಕೂಡ ಮಾಡಬೇಕಾಗ್ತದೆ. ಆವಾಗ ಜೆನ್ಯೂನ್ ಪೇಷಂಟ್ಸ್ಗೆ ಎಮರ್ಜೆನ್ಸಿ ಅವರಿಗೆ ತೊಂದರೆ ಆಗ್ತದೆ. ದಯವಿಟ್ಟು ಇದಕ್ಕೆ ಯಾರು ಕೂಡ ಕಾರಣವಾಗಬಾರದು ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಅವರೊಂದಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಮುನ್ನೆಚ್ಚರಿಕೆ ಕುರಿತು ಸಂವಾದವನ್ನ ಜೂಮ್ ಮೀಟ್ನಲ್ಲಿ ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗಾಗಿ ಕೋವಿಡ್ ಸಂದರ್ಭದಲ್ಲಿ ಪತ್ರಕರ್ತರಿಗಿರಬೇಕಾದ ಮುನ್ನೆಚ್ಚರಿಕೆ ಈ ವಿಷಯದ ಕುರಿತು ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಅವರೊಂದಿಗೆ ಝೂಮ್ ಮೀಟ್ ನಲ್ಲಿ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಚಲನಚಿತ್ರ ನಿರ್ದೇಶಕರಾದಂತ ಮತ್ತೆ ಚಿಲಿಪಿಲಿ ಮ್ಯಾಗಜಿನ್ ಸಂಪಾದಕರಾದಂತ NR ನಂಜುಂಡೇಗೌಡರು, ಸಾಲಗಾಮಿ ನಂಜುಂಡೇಗೌಡರು, ಅವರು ಕೂಡ ಕೋವಿಡ್ ಸೋಂಕಿತರಾಗಿದ್ದಂತವ್ರು. ಮೂಲತಃ ಪತ್ರಕರ್ತರು. ಮಾತಾಡಿ ಸರ್. ನಮಸ್ಕಾರ. ಹೇಳಿ. ನಮಸ್ಕಾರ. ಶಿವಾನಂದ್ ಅವರು ಮೊದಲಿಗೆ ಈಗಾಗಲೇ ನಿರ್ಮಲಾ ಎಲಿಗಾಲ್ ಅವರು ಹೇಳ್ದಂಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದೇ ಕೆಲಸ ಅಲ್ಲ. ನಾನು ವೃತ್ತಿನಿರತ ಪತ್ರಕರ್ತ ಅಲ್ಲ, ತಮಗೂ ಗೊತ್ತಿದೆ. ಮೂಲತಃ ಸಿನಿಮಾ ನಿರ್ದೇಶಕ. ಆದ್ರೆ ಸಿನಿಮಾಗ್ ಬರಕ್ ಮುಂಚೆನೆ ಪತ್ರಕರ್ತ ಕೂಡ ಆಗಿದ್ದೆ. ಅದನ್ನೇ ನಾನು ಮಕ್ಕಳ ಪತ್ರಿಕೆನಲ್ಲೂ ಮುಂದುವರಿಸ್ತಾ ಇದ್ದೀನಿ. ಮತ್ತೆ ಈ ಕೋವಿಡ್ ಹೋದ ವರ್ಷ ನಾನು ಸೋಂಕಿತ ಆಗಿದ್ದೆ. ತಮಗೆ ಕನ್ಸಲ್ಟ್ ಮಾಡಿ ನಾನು ಚಿಕಿತ್ಸೆ ಕೂಡ ತಗೊಂಡಿದ್ದೆ. ಆದ್ರೆ ಇಲ್ಲಿ ಬಹಳ ಗೊಂದಲ ಸೃಷ್ಟಿ ಆಗ್ತಾ ಇರೋದು ಏನು ಅಂದ್ರೆ, ಮಾಧ್ಯಮದವರು ತುಂಬಾ ಹೋರಾಟ ಮಾಡ್ತಾ ಇದಾರೆ. ನೀವ್ ಹೇಳ್ದಾಗೆ ನಾನ್ ಶಿವಾನಂದ್ ಅವ್ರಿಗೆ ಬಹಳ ಸಲ ಹೇಳ್ತಿರ್ತೀನಿ, ಹುಷಾರು ಶಿವಾನಂದ್, ಹುಷಾರು ಅಂತ. ಯಾಕೆಂದ್ರೆ ಎಲ್ಲಾ ಕಡೆ ನುಗ್ಗುತ್ತಾರೆ, ಹೋಗ್ಲೇಬೇಕು, ವಿಧಿ ಇಲ್ಲ. ಡಾಕ್ಟರ್ಗಳು, ಪತ್ರಕರ್ತರು ಹೋಗದೆ, ಈಗ ನಾನ್ ಮನೇಲಿದ್ದೀನಿ, ನಂತರ ಅವ್ರುಗಳಿಗೆ ಆಗಲ್ಲ. ಸೊ ಏನಂತ ಅಂದ್ರೆ, ಈ ಜನಸಾಮಾನ್ಯರಲ್ಲಿ, ಸಮಾಜದಲ್ಲಿ ಒಂದು ಅವೇರ್ನೆಸ್ ಮತ್ತು ಆ ಪ್ರಜ್ಞೆ ಅದು ಸರಿಯಾದ ರೀತಿನಲ್ಲಿ ಎಕ್ಸಿಕ್ಯೂಷನ್ ಅಥವಾ ಮೂಡ್ದರ್ತು. ನೀವೆಷ್ಟು ಈಗ ಮಾಧ್ಯಮದಲ್ಲಿ ದಿನ ಬೆಳಗಾದ್ರೆ ಅದೇ ನೋಡ್ತೀವಿ. ಇವಾಗ ನೋಡಿ ಬಂದಂತ ಆಗಿದೆ ಆಫ್ ಲಾಕ್ಡೌನ್ ಅನ್ನೋ ತರ, ಜನತಾ ಕರ್ಫ್ಯೂ. ಬಟ್ ಎಷ್ಟು ಫಾಲೋ ಆಗ್ತಾ ಇದೆ ಅಂದ್ರೆ ಇಲ್ವೇ ಇಲ್ಲ ಅನ್ನೋವಷ್ಟು. ಪತ್ರಕರ್ತರಿಗೆ ಎಷ್ಟು ತೋರ್ಸಕ್ಕಾಗತ್ತೆ, ಎಲ್ಲಿ ಹೋಗಕ್ಕಾಗತ್ತೆ, ಏನ್ ಮಾಡಕ್ಕಾಗತ್ತೆ ಅನ್ನೋದು ಒಂದು. ಆಮೇಲೆ ಎರಡನೇದಾಗಿ ಪತ್ರಕರ್ತರಿಗೋಸ್ಕರ ಈಗ ಸರ್ಕಾರ, ಎಸ್ಪೆಷಲಿ ಈ ಸರ್ಕಾರ, ಕೋವಿಡ್ ಪೀಡಿತರಿಗೆ ಅವರಿಂದ ಪರಿಹಾರ ಮತ್ತೊಂದು ಮಗದೊಂದು ಶಿವಾನಂದ್ ಅವರೇ ಬಹಳ ಪ್ರಯತ್ನ ಮಾಡಿ ಸುಮಾರು 40 ಜನರ ಮೇಲೆ ಕೋವಿಡ್ ಇಂದಾಗಿ ಅವರ ಜೀವನವನ್ನು ಅಂತ್ಯಗೊಳಿಸ್ಕೊಂಡು
ಅದಕ್ಕೆ ಪರಿಹಾರವನ್ನ ಅವ್ರ ಮನೆಯವ್ರಿಗೆ ಕೊಡ್ಸಿದ್ದಾರೆ. ಆದ್ರೆ ಇಲ್ಲಿ ನನಗೆ ತಮ್ಮಲ್ಲಿ ಕೇಳೋದೇನು ಅಂತಂದ್ರೆ, ಈ ಗೊಂದಲ ಇದೆಯಲ್ಲ, ಈಗಲೇ ಮಾತಾಡಿದ್ರು, ಎಸ್ಪೆಷಲಿ ರೆಮ್ಡಿಸಿವಿರ್ದು ಮತ್ತೆ ಈ ಹಾಸಿಗೆಗಳು ಶಾರ್ಟೇಜು ಮತ್ತು ಆಕ್ಸಿಜನ್ ಶಾರ್ಟೇಜು, ಇದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಆಗ್ತಾ ಇರೋದು ಮತ್ತು ಇದರ ಎಕ್ಸ್ಪ್ಲಾಯ್ಟೇಷನ್. ಅವರು ಬಡವರೋ ಅನುಕೂಲಸ್ಥರು, ಅದು ಎರಡನೇ ವಿಚಾರ. ಮನೆಯಲ್ಲಿ ಕಳ್ಕೊಂಡಿರ್ತಾರೆ ಅಂತವ್ರನ್ನ ಮತ್ತೆ ಸುಲಿಗೆ ಮಾಡೋ ಅಂಥದ್ದು, ಅದನ್ನ ಮೊದಲು ತಪ್ಪಿಸ್ಬೇಕು ಅನ್ಸುತ್ತೆ ನನಗೆ. ಅದರಲ್ಲಿ ಯಾವ್ದು ಕ್ರಮಗಳು ಮಾಧ್ಯಮದವ್ರು ಏನ್ ಮಾಡಕ್ಕಾಗತ್ತೆ? ಈಗ ದಿನ ಬೆಳಗ್ಗೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ದಿನ ಬೆಳಗಾದ್ರೆ ಅದನ್ನ ನೋಡ್ತಾ ಇದೀವಿ. ಬಟ್ ಅದನ್ನ ಏನು ಸರಿ ಮಾಡೋದ್ರ ಕಡೆ ಸರ್ಕಾರ ಅಥವಾ ವ್ಯವಸ್ಥೆ ಏನ್ ಆಗ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರ ಅಳಲು ಮತ್ತು ದೂರು. ಇಲ್ಲ, ಇವಾಗ ಕೋವಿಡ್ ಬಂದಾದ್ಮೇಲೆ ಕೆಲವ್ರಿಗೆ ಅಫ್ಕೋರ್ಸ್ ನಿಮ್ಮ ಬೇರೆ ಪ್ರಶ್ನೆಗೆ ಆಮೇಲೆ ಹೇಳ್ತೇನೆ. ಕೋವಿಡ್ ಇಂದ ಯಾರ್ಯಾರು ಗುಣಮುಖರಾಗಿ ಚೇತರಿಸ್ಕೊಂಡಿದ್ದಾರೆ ಅವ್ರಿಗೆ ಕೆಲವ್ರಿಗೆ ಕೂಡ ಏನಾದ್ರೂ ಕೋವಿಡ್ ಚೇತರಿಕೆ ಆದ ನಂತರ ಉಪ್ಸ ಬರ್ತಾ ಇದ್ರೆ, ಸ್ವಲ್ಪ ದೂರ ನಡೆದ್ರೆ ಉಸಿರು ಕಟ್ತಾ ಇದ್ರೆ, ಅಥವಾ ಮೆಟ್ಲತ್ತಾಗ ದಮ್ಮು ಆಯಾಸ ಆಗ್ತಾ ಇದ್ರೆ ಅಂತವ್ರು ಚೆಕ್ ಮಾಡಿಸ್ಕೋಬೇಕು. ಒಂದು ಹಾರ್ಟ್ ಚೆಕ್ ಮಾಡಿಸ್ಕೋಬೇಕು, ECG ಅಂಡ್ ಎಕೋ ಅಂತ ಏನಿದೆ ಆ ಟೆಸ್ಟ್ ಮಾಡಿಸ್ಕೋಬೇಕು. ನಂತರ ಒಂದು ವಾಕ್ ಟೆಸ್ಟ್, 6 minutes ವಾಕ್ ಟೆಸ್ಟ್ ಅಂತ ಮಾಡ್ತೇವೆ. ಅಂದ್ರೆ ವಾಕ್ ಮಾಡೋದಕ್ಕೆ ಮೊದಲು ಸ್ಯಾಚುರೇಷನ್ ನಾವು ನೋಟ್ ಮಾಡ್ಕೋಬೇಕು. 6 ನಿಮಿಷ ವಾಕ್ ಮಾಡಿದ್ಮೇಲೆ ಎಷ್ಟು ಸ್ಯಾಚುರೇಷನ್ ಇದೆ ಅಂತ ನೋಡ್ಕೋಬೇಕು. ಸಪೋಸ್ ವಾಕ್ ಮಾಡೋದಕ್ಕೆ ಮೊದಲು 96 ಇದ್ದು ವಾಕ್ ಮಾಡಿದ್ಮೇಲೆ 90 ಬಂದ್ರೆ ಸ್ವಲ್ಪ ಲಂಗಲ್ಲಿ ಶ್ವಾಸಕೋಶದಲ್ಲಿ ರೆಸಿಡ್ಯೂಯಲ್ ಪ್ರಾಬ್ಲಮ್ ಇದೆ ಅಂತ. ಸೊ ಅಂತವ್ರಿಗೆ ನಾವು ಬ್ರೀತಿಂಗ್ ಎಕ್ಸರ್ಸೈಸು ಇದೆಲ್ಲ ಮಾಡ್ಕೊಡ್ಬೇಕಾಗುತ್ತೆ. ನಂತರ ಇನ್ ಕೆಲವರಿಗೆ ಈ ತರ ಸುಸ್ತು ಈ ತರ ಆಗ್ತಾ ಇದ್ರೆ, ಕೋವಿಡ್ ಇಂದ ವಾಸಿ ಆದಂತವ್ರ ಬಗ್ಗೆ ನಾನು ಹೇಳೋದು, D-ಡೈಮರ್ ಟೆಸ್ಟ್ ಅಂತ ಮಾಡಿಸ್ಕೋಬೇಕು, ಒಂದು ರಕ್ತ ಪರೀಕ್ಷೆ. ಅಂದ್ರೆ ಇಂಥವ್ರಿಗೆ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವ ಸಂಭವ ಇರುತ್ತೆ. ಅದರಿಂದ ಅಪರೂಪಕ್ಕೆ ರಕ್ತನಾಳದಲ್ಲಿ ಏನಾದ್ರು ರಕ್ತ ಹೆಪ್ಪುಗಟ್ಟಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಅಥವಾ ಬ್ರೈನ್ ಸ್ಟ್ರೋಕ್ ಆಗ್ಬಹುದು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಈ ಸಿಂಪ್ಟಮ್ಸ್ ಇದ್ದವ್ರಿಗೆ ಕೋವಿಡ್ ಇಂದ ರಿಕವರ್ ಆಗಿ ಚೇತರಿಕೆ ಆದಂತವ್ರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನ ಇಟ್ಕೋಬೇಕು. ನಂತರ ನೀವ್ ಹೇಳಿದ್ರಿ ರೆಮಿಡಿಸಿವಿರ್ ಎಲ್ಲ ಇದೆಯಲ್ಲ, ಅದು ಈಗ ಗೌರ್ಮೆಂಟೇ ರೆಗ್ಯುಲೇಟ್ ಮಾಡ್ತಾ ಇದೆ. ಅಂದ್ರೆ ಡ್ರಗ್ ಕಂಟ್ರೋಲರ್ ಅವ್ರ ಮೂಲಕನೇ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಮಸ್ಯೆ ಇಲ್ಲ, ಆದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸ್ವಲ್ಪ ಕೊರತೆ ಇದೆ. ಅದೇನಾಯ್ತು, ನವೆಂಬರ್ ತಿಂಗಳಲ್ಲಿ ಕೋವಿಡ್ ತುಂಬಾ ಕಡಿಮೆ ಆಯ್ತು. ಆವಾಗ ಈ ರೆಮಿಡಿಸಿವಿರ್ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂತ ಏನು ಇದು ಫ್ಯಾಕ್ಟ್ರೀಸ್ ಇದೆ, ಇದು ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಇದೆ, ಅದನ್ನ ಸ್ಟಾಪ್ ಮಾಡ್ಬಿಟ್ರು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಈಗ ಏಕಾಏಕಿ ಈಗ ಕೇಸಸ್ ಲಕ್ಷಾಂತರ ಹೊಸ ಕೇಸಸ್ ಜಾಸ್ತಿ ಆದ್ಮೇಲೆ ಈಗ ರೆಮಿಡಿಸಿವಿರ್ದು ಕೊರತೆ ಇದೆ. ಈಗ ರಾ ಮೆಟೀರಿಯಲ್ ಎಲ್ಲ ಬಂದಿದೆ, ಬಹುಶಃ ಇನ್ನೊಂದು 4-5 ದಿನ ಅಥವಾ ಒಂದು ವಾರದಲ್ಲಿ ಸ್ವಲ್ಪ ರೆಮಿಡಿಸಿವಿರ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಾರೆ, ಆದ್ರೆ ಡಿಮ್ಯಾಂಡು ಕೂಡ ಜಾಸ್ತಿ ಆಗಿದೆ. ಸೊ ಡಿಮ್ಯಾಂಡ್ ಸಪ್ಲೈ ಮಿಸ್ ಮ್ಯಾಚ್ ಆಗಿ ಈ ತರ ಪ್ರಾಬ್ಲಮ್ ಆಗಿದೆ. ಸೊ ಇವಾಗ ಈ ಆಕ್ಸಿಜನ್ ಕೊರತೆ ಏನಾಗಿದೆ, ಈಗ ಇಂಡಸ್ಟ್ರೀಸ್ಗೆ ಆಕ್ಸಿಜನ್ ಯೂಸ್ ಮಾಡ್ತಾರೆ, ಅದರಲ್ಲೂ ಸ್ಟೀಲ್ ಫ್ಯಾಕ್ಟ್ರೀಸ್ಗೆ, ಅದನ್ನೆಲ್ಲ ಈಗೇನೋ ಇವನು ಬೇರೆ ಬೇರೆ ದೇಶದಿಂದನೂ ಕೂಡ ತರಿಸ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಈ ಇದಾದಾಗ ಯಾವುದು ಈ ಪ್ಯಾಂಡಮಿಕ್ ಡೆಫಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಮನುಷ್ಯನ ಮಾನವನ ಪ್ರಯತ್ನ ಏನಿದೆ ಅದೆಲ್ಲಾ ಪ್ರಯತ್ನಕ್ಕೂ ಮೀರಿ ಹೊರಟೋಗುತ್ತೆ ಅಂತ ಈ ಪ್ಯಾಂಡಮಿಕ್ ಅನ್ನ ಒಂದು ಡೆಫಿನೇಷನ್ ಅಲ್ಲಿ ಬರುತ್ತೆ. ಈ ರೆಮಿಡಿಸಿವಿರ್ ಕೂಡ ಈಗಾಗಲೇ ಕ್ಲಾರಿಫೈ ಮಾಡಿದೀನಿ, ಎಲ್ಲರಿಗೂ ಇದ್ರ ಅವಶ್ಯಕತೆ ಇಲ್ಲ. ರೆಮಿಡಿಸಿವಿರ್ ಓನ್ಲಿ ಮಾಡರೇಟ್ ಸಿವಿರಿಟಿ ಇದ್ದರಿಗೆ, ನಂತರ ಸ್ವಲ್ಪ ಸಿವಿಯರ್ ಸಿಂಪ್ಟಮ್ಸ್ ಇದ್ರೆ ಅಥವಾ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ರೆ ಅಥವಾ ಉಸಿರಾಟ ತೊಂದರೆ ಇದ್ರೆ ಅಥವಾ ಚೆಸ್ಟ್ CT ಸ್ಕ್ಯಾನ್ ಅಲ್ಲಿ ಅಬ್ನಾರ್ಮಾಲಿಟೀಸ್ ಇದ್ರೆ ಮಾತ್ರ ಅದನ್ನ ಕೊಡಬೇಕು. ಈ ಮೈಲ್ಡ್ ಕೇಸಸ್ಗೆ ಕೊಡಬಾರ್ದು. ಈ ಜನರಲ್ಲಿ ಯಾವ ಮನೋಭಾವ ಬಂದಿದೆ ಅಂದ್ರೆ, ಪಾಸಿಟಿವ್ ಬಂದೆ ತಕ್ಷಣ ನನ್ಗೆ ರೆಮಿಡಿಸಿವಿರ್ ಬೇಕು. ಸೊ ಈ ರೀತಿ ಆಕಾರ ಆಗಿದೆ, ಅದು ಹೋಗ್ಬೇಕು. ಸೊ ರೆಮಿಡಿಸಿವಿರ್ ಎಲ್ಲರಿಗೂ ಅವಶ್ಯಕತೆ ಇಲ್ಲ. ನನ್ನ ಅರ್ಥದಲ್ಲಿ 85% ಸೋಂಕಿತರಿಗೆ ರೆಮಿಡಿಸಿವಿರ್ ಅವಶ್ಯಕತೆ ಇಲ್ಲ. ಇದರ ಅವಶ್ಯಕತೆ ಇರೋದು ಕೇವಲ 15% ಜನರಿಗೆ ಮಾತ್ರ ಅಥವಾ ಸೋಂಕಿತರಿಗೆ ಮಾತ್ರ. ನಮ್ಮ
ಕಲಬುರಗಿಯಿಂದ ಭವಾನಿ ಸಿಂಗ್ ಠಾಕೂರ್ ಅಂತೇಳಿ ಸರ್, ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಅಲ್ಲಿ ಜಿಲ್ಲಾಧ್ಯಕ್ಷರು, ಅವರು ಈಗ ಮಾತಾಡ್ತಾರೆ. ಭವಾನಿ ಸಿಂಗ್ ಮಾತಾಡಿ. ಬಹಳ ಸಂತೋಷ ಸರ್. ಸರ್, ಈಗ ನಮ್ಮ ಪತ್ರಕರ್ತರಿಗೂ ಕೋವ್ಯಾಕ್ಸಿನೇಷನ್ ಕೊಟ್ಟಿವಿ ಸರ್ ಕೆಲವರಿಗೆ. ಅದು ಕೆಲವೊಬ್ರು ಇನ್ನೂ ಹೆದರ್ತಾ ಇದ್ದಾರೆ ಏನು. ಆಮೇಲೆ ಸರ್ಕಾರ ಇನ್ನು 45 ಇಯರ್ಸ್ ಬಿಲೋ ಕೊಡ್ಬೇಕು, ಬಿಲೋ ಕೊಡ್ಬಾರ್ದು ಅಂತ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇಲ್ಲ. ಈಗ ಕೆಲವ್ರು ತೊಗೊಂಡಾರ, ಕೆಲವ್ರು ತೊಗೊಂಡಿಲ್ಲ ಸರ್. ಅದಕ್ಕೆ ತಮ್ಮ ಸಲಹೆ ಏನ್ ಸರ್? ಅಲ್ಲ, ಎಲ್ಲ ತಗೋಬೇಕು. ಈಗ 45 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಈಗಾಗ್ಲೇ ಅವ್ರ ಎಲಿಜಿಬಲ್ ಬೆನಿಫಿಷರೀಸ್ ಅಂತ ಹೇಳಿದ್ದಾರೆ, ಅವರೆಲ್ಲ ತಗೋಬೇಕು. ಆಮೇಲೆ ಇನ್ನೊಂದು ಲಾಸ್ಟ್ ಟೈಮ್ ಒಂದ್ಸರಿ ಬಂದಾಗ ನಮ್ಮ ಪತ್ರಕರ್ತರಿಗೂ ನಿಮ್ಮ ಹೃದಯ ಇದು ಆಸ್ಪತ್ರೆಯಿಂದ ಚಿಕಿತ್ಸೆಗೆ ಹೋದಾಗ ಹೇಳಿದ್ದೆ ಸರ್ ನಾ. ಅಲ್ಲ, ಅದೇನ್ ತೊಂದ್ರೆ ಇಲ್ಲ. ಕಲಬುರಗಿ ಜಯದೇವದಲ್ಲಿ ಪತ್ರಕರ್ತರಿಗೆ ಒಂದು ಹೆಲ್ತ್ ಚೆಕ್ಅಪ್ ಮಾಡೋಣ, ಇದೆಲ್ಲ ಈ ಕೋವಿಡ್ ಹಾವಳಿ ಕಡಿಮೆ ಆಗ್ಲಿ ಮಾಡ್ಕೊಡೋಣ, ಅದೇನ್ ತೊಂದ್ರೆ ಇಲ್ಲ. ಹೇಳಿದ್ದೀನಿ ನಾನು ಅಲ್ಲಿ ಕಲಬುರಗಿ ನಮ್ಮ ಜಯದೇವ ಆಸ್ಪತ್ರೆ ವೈದ್ಯರುಗಳಿಗೆ ಹೇಳಿದ್ದೀನಿ. ಓಕೆ ಸರ್, ಓಕೆ, ಧನ್ಯವಾದ. ಆಯೇಷಾ ಖಾನಂ, ಗುಡ್ ಆಫ್ಟರ್ನೂನ್ ಡಾಕ್ಟರ್. ನಮ್ಮ ಸೀನಿಯರ್ ಜರ್ನಲಿಸ್ಟ್ ಆಯೇಷಾ ಖಾನಂ, DD1 ಮತ್ತೆ ಇದಕ್ಕೆ ಅವರು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಮಾತಾಡಿ. Thank you so much for your presentation. It is very motivational. And right now, believe me, for me, it is like my saturation level is really going up as I have tested positive. Okay. Doctor, yesterday the government of India released a new guideline saying that home isolation patients can be considered discharged after 10 days. Now, I would like to, seek medical advice from you. So, does that mean the virus is dead in us? I mean, we don't transmit virus once we are out of the isolation. And also the fact that, the caretakers at home, in home isolation, do they need to take any preventive medicine so that, they are not contracted with this virus? So what would you advise in both cases? Yeah, home isolation, those who are under home isolation also should be monitored. At the end of 10 days or at the end of maximum 12 days, if there are no symptoms, if their saturation is normal, then they are fine. And normally virus by 14th day, as per Center for Disease Control, this virus is dead almost. It's dead. And if you do an RT-PCR test, the RT-PCR test in some people, in some patients, even after 14 days, even after 20 days, it can continue to be positive. Even a dead virus particle also shows positive RT-PCR test. So we go by the symptoms. On a standard note, virus is dead in most people by 12 to 14 days. So probably those who are in contact with this patient at home, they should get tested. Preferably day 5 or day 7 of primary contact, they should get tested. And otherwise they have to take all precautions, even at home. Now time has come during the second wave. As far as possible, we need to wear mask, particularly those who are working outside, then going home. And those people should wear mask. They should not come in contact with children frequently. And also they should not come in contact frequently with the elderly people at home. These are some of the precautions need to be taken at home. And definitely virus in most infected people is dead by 12 to 14 days. So there is no risk of transmitting to other. No, risk is almost negligible after 12 days. ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ಇದರಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಿಮಗೆ ಧನ್ಯವಾದಗಳು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಂತ ನಮ್ಮ ಡಾಕ್ಟರ್ CN ಮಂಜುನಾಥ್ ಸರ್ಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಮತ್ತೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋಮಣ್ಣ. ಥ್ಯಾಂಕ್ ಯು ಶಿವಾನಂದ್ ಮತ್ತು ಡಾಕ್ಟರ್ ಮಂಜುನಾಥ್, ಇಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ಕರ್ನಾಟಕ ಪತ್ರಕರ್ತೆಯರ ಸಂಘವೂ ಕೂಡ ತಮಗೆ ಧನ್ಯವಾದವನ್ನ ಅರ್ಪಿಸುತ್ತೆ. ಥ್ಯಾಂಕ್ ಯು ಮೇಡಮ್. ಈ ಸಂವಾದದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಿವಾನಂದ್ ತಗಡೂರ್, ಪ್ರಧಾನ ಕಾರ್ಯದರ್ಶಿಗಳಾದ GS ಲೋಕೇಶ್, ಉಪಾಧ್ಯಕ್ಷರಾದ ಮತ್ತಿಕೆರೆ ಜಯರಾಮ್, ಪುಂಡ್ಲಿಕ್ B ಬಾಳೋಜಿ, ಕಾರ್ಯದರ್ಶಿಗಳಾದ ಸಂಜೀವ್ ರಾವ್ ಕುಲಕರ್ಣಿ, ಬಂಗ್ಲೆ ಮಲ್ಲಿಕಾರ್ಜುನ್, ಖಜಾಂಚಿಗಳಾದ ಡಾ K ಉಮೇಶ್, ಹಿರಿಯ ಪತ್ರಕರ್ತರಾದ ಮಾದನಗೌಡ, ಸೋಮಶೇಖರ್ ಗಾಂಧಿ, ಆಯೇಷಾ ಖಾನಂ, ಮಂಡಿಬೇಳೆ ರಾಜಣ್ಣ ಮತ್ತು ಎಲ್ಲಾ ಜಿಲ್ಲೆಗಳ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಅನೇಕ ಪತ್ರಕರ್ತರು, ಮಾಧ್ಯಮ ಮಿತ್ರರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ಫೌಂಡೇಶನ್ ವತಿಯಿಂದ ಕೋವಿಡ್ಗಾಗಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ಆರಂಭಿಸಲಾಗಿದೆ. ಚಂದು ಪಾಟೀಲ್ ಫೌಂಡೇಶನ್ ವತಿಯಿಂದ ಕೋವಿಡ್-19 ಸಂದರ್ಭದಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಮತ್ತು ಕೋವಿಡ್-19 ಸಹಾಯವಾಣಿ ಸಂಖ್ಯೆಗಳಾದ 7411903457 ಮತ್ತು 7760910438 ಈ ಸಂಖ್ಯೆಗಳನ್ನ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ವೈದ್ಯಕೀಯ ಸೇವೆಗೆ ನೀಡಲಾಯಿತು. ನಮ್ಮೆಲ್ಲರಿಗೂ ಗೊತ್ತಿದ್ದಂಗ ಕರೋನಾ ವೈರಸ್ ಗುಲ್ಬರ್ಗಾನಾಗ ಸಿಕ್ಕಾಪಟ್ಟಿ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವು ನಮ್ಮ ಚಂದು ಪಾಟೀಲ್ ಫೌಂಡೇಶನ್ ವತಿಲಿಂತ ನಾವೆಲ್ಲ ಕಲ್ತು ಒಂದು ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡಿದ್ದೆವು. 3 ದಿವಸ ಕಾಲ ಆಯಿತು. ಆ 3 ದಿವಸ ಕಾಲನಾಗ ನಾವು ಏನು ಮಾಡ್ತಾಯಿದ್ದೆವು ಆ ಹೆಲ್ಪ್ಲೈನಾಗ ಅಂತಂದರೆ, ಯಾರಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗಬೇಕು, ಯಾರಿಗೆ ವೆಂಟಿಲೇಟರ್ ಸಿಗಬೇಕು, ಯಾರಿಗೆ ಬೆಡ್ ಸಿಗಬೇಕು, ಅದು ಎಲ್ಲೆಲ್ಲಿ ಹಾಸ್ಪಿಟಲ್ನಾಗ ಅದ, ನಮಗೆಲ್ಲ ಗೌರ್ಮೆಂಟ್ ನೆಟ್ವರ್ಕ್ನಾಗ ಕನೆಕ್ಟೆಡ್ ಇದ್ದು ಪ್ರೈವೇಟ್ ಹಾಸ್ಪಿಟಲ್ ಕನೆಕ್ಟ್ ಇದ್ದಿದ್ದ ಸಲಕ್ಕೆ ನಾವು ಸೇವೆ ಮಾಡ್ತಾಯಿದ್ದೆವು. ಅವರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಹೀಗಾಗಿ ಮಕ್ಕಳು ಜನರಿಗೆ ಒಂದು 150 ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೆವು. ಈ ಥರ ಅವರಿಗೆ ಏನೇನು ಸಿಗ್ಬೇಕಂತೇಳಿ ಆ ಮುಖಾಂತರ ನಮ್ಮ ಹೆಲ್ಪ್ ಲೈನ್ನಾಗ ಒಂದು ಒಪಿನಿಯನ್ ಬಂದಿದೆ ಎಲ್ಲ ಜನ ಕಡ್ದು. ಏನಂತಂತಾರೆ, ಕೋವಿಡ್ ಪಾಸಿಟಿವ್ ಆಗೋಣ, ಈಗ ಅವ್ರು ಹಾಸ್ಪಿಟಲ್ ಹೋಗ್ಬೇಕಂತಂತಂದರೆ ಅವ್ರು ಆ್ಯಂಬುಲೆನ್ಸ್ ಮುಖಾಂತರ ಹೋಗಬೇಕು, ಅದು ಅವ್ರಿಗೆ ಅಷ್ಟು ಹಣ ಕೊಡೋದಾಗ್ತಾ ಇಲ್ಲ ಅವರಿಗೆ. ಮತ್ತು ಪಾಸಿಟಿವ್ ಆಗಿ ಕೆಲವ್ರು ಮಂದಿ ಡೆತ್ ಆದವ್ರಿಗೆ ಒಯ್ಲಕ್ಕೆ ಅಂತಂತಂದರೆ 20-25,000 ಕೇಳ್ತಾ ಇದ್ದಾರಂತ. ಅದಕ್ಕೆ ನಮ್ಗೆ ಅದು ಕೊಡ್ಲಿಕ್ಕೆ ಬರೋದು ಸರ್, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇದು ಒಂದು ಮಾಡ್ಬೋದೇನಂತ ಅವ್ರು ಕೇಳಿದಾಗ ನಾವು ಇಮಿಡಿಯೇಟ್ಲಿ ನಾವೆಲ್ಲ ನಮ್ಮ ಚಂದು ಪಾಟೀಲ್ ಫೌಂಡೇಶನ್ ವತಿಲಿಂತ ನಮ್ಮ BJP ಕಾರ್ಯಕರ್ತರು ಎಲ್ಲರ ಡಿಸ್ಕಸ್ ಮಾಡಿ ಒಂದು ನಿರ್ಣಯ ತೊಗೊಂಡು ಇವತ್ತಿನ ದಿವಸ ಈ ಆ್ಯಂಬುಲೆನ್ಸ್ ಸ್ಟಾರ್ಟ್ ಮಾಡಿದ್ದೆವು. ಮುಂದಿನ ಬರೋ ದಿನಗಳ್ನಾಗ ನಮ್ಗೆ ಕಡ್ದು ಏನೇನು ಆಗ್ತದ ನಾವು ಪ್ರಯತ್ನ ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ. ಆಲ್ರೆಡಿ ಗುಲ್ಬರ್ನಾಗ ನನ್ನ ಅಂಥವ್ರು ಸಾವಿರಾರು ಜನ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ಥರ ಎಲ್ಲೋ ಕಲ್ತು ನಾವು ಗೌರ್ಮೆಂಟಿಗೆ ಮತ್ತು ಪೇಷಂಟ್ಸಿಗೆ ಹೆಲ್ಪ್ ಮಾಡ್ಬೇಕಂತೇಳಿ ನಂದು ಬೇಡಿಕೆ. ಕಲಬುರಗಿ ಮಹಾನಗರ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಹಮ್ಮಿರುವ ಈ ಕರೋನಾ ಮಹಾಮಾರಿಯಿಂದ 2ನೇ ಅಲೆಯಿಂದ ನಮ್ಮ ದೇಶದ ಜನರು, ರಾಜ್ಯದ ನಮ್ಮ ಜಿಲ್ಲೆಯ ಜನರು ಕೂಡ ತತ್ತರಿಸಿದ್ದಾರೆ. ಇದನ್ನು ಮನಗೊಂಡು ನಮ್ಮ ಕ್ರೆಡಿಟ್ ಅಧ್ಯಕ್ಷರು, ನಮ್ಮ ಭಾರತೀಯ ಜನತಾ ಪಕ್ಷ ಯುವ ನಾಯಕರಾದ ಶ್ರೀ ಚಂದು ಪಾಟೀಲ್ ಅವರು ಒಂದು ಹೆಲ್ಪ್ಲೈನನ್ನು ಸ್ಟಾರ್ಟ್ ಮಾಡಿ ಅದೇ ರೀತಿ ಜನರಿಗೆ ಸ್ಪಂದಿಸಿ ಅವರನ್ನು ಏನೇನು ಬೇಡಿಕೆ ಇವೆ ಅದೆಲ್ಲ ಈಡೇರಿಸ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಒಂದು ಉಚಿತ ಆಂಬ್ಯುಲೆನ್ಸ್ ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಭವಿಷ್ಯದಲ್ಲೂ ಕೂಡ ಈ ಬರೋ ದಿನಗಳಲ್ಲಿ ನಮ್ಮ ಈ ರೋಗಿಗಳಿಗೆ, ಆಮೇಲೆ ಯಾರಾದರೂ ಕೋವಿಡ್ ಹೋಮ್ ಐಸೋಲೇಷನ್ ಇದ್ದವರಿಗೆ ಏನೇನು ಸಹಾಯ ಬೇಕು ಅದೆಲ್ಲ ಸಹಾಯವನ್ನು ಅವರು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ತಾವು ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಹಕರಿಸಿ. ಈ ಸಂದರ್ಭದಲ್ಲಿ ಬಿಜೆಪಿ ಕಲಬುರಗಿ ನಗರಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್, ಬಿಜೆಪಿಯ ಉತ್ತರ ಮಂಡಲದ ಮುಖಂಡರಾದ ಶಿವಾನಂದ್ ಪಿಸ್ತಿ, ಉತ್ತರ ಮಂಡಲದ ಮಾಜಿ ಅಧ್ಯಕ್ಷರಾದ ಚನ್ನವೀರ್ ಲಿಂಗನವಾಡಿ, ಬಿಜೆಪಿ ಉತ್ತರ ಮಂಡಲದ ಕಾರ್ಯದರ್ಶಿಗಳಾದ ಬಿ ಜೈಸಿಂಗ್, ಕೃಷ್ಣ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನತಾ ಕರ್ಫ್ಯೂ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ನಿಯಮ ಉಲ್ಲಂಘಿಸಿ ಅನಗತ್ಯವಾಗಿ ರಸ್ತೆಯಲ್ಲಿ ಓಡಾಡುತ್ತಿದ್ದ ಪಡ್ಡೆ ಹುಡುಗರಿಗೆ ಪೊಲೀಸರು ಬಿಸಿಲಲ್ಲಿ ಬರಿಗಾಲಲ್ಲಿ ನಿಂತು ತಮ್ಮ ಕೆನ್ನೆಗೆ ಬಾರಿಸಿಕೊಳ್ಳುವಂತೆ ಶಿಕ್ಷೆಯನ್ನು ವಿಧಿಸಿದ್ದಾರೆ.
ಕಟ್ಟಡ ಕಾರ್ಮಿಕರಿಗೆ ವಿನಾಯಿತಿ ಇದ್ದರೂ ಲೇಬರ್ ಕಾರ್ಡ್ ಇಲ್ಲದಕ್ಕೆ ಪೊಲೀಸರು ದಂಡ ಹಾಕುತ್ತಿದ್ದು ಅದು ದುಡಿದ ಹಣವನ್ನ ಆ ದಂಡಕ್ಕೆ ತೆತ್ತುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಾರ್ಮಿಕರು ತಮ್ಮ ಅಳಲನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಜನತಾ ಕರ್ಫ್ಯೂ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ವಿನಾಯಿತಿ ನೀಡಿದ್ದು ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಕೋವಿಡ್ ನಿಯಮ ಪಾಲಿಸಿ ಮಾಡಬಹುದು ಎಂದು ಸರ್ಕಾರ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗುತ್ತಿದ್ದಾರೆ. ಆದರೆ ಈ ಕಟ್ಟಡ ಕಾರ್ಮಿಕರಲ್ಲಿ ಹಲವರಿಗೆ ಅವರ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ಇಲ್ಲದಿರುವುದರಿಂದ ಅವರನ್ನ ಪೊಲೀಸರು ತಡೆದು ಅವರಿಂದ ದಂಡ ವಸೂಲಿ ಮಾಡುತ್ತಿದ್ದಾರೆ. ಹೀಗಾಗಿ ತಾವು ಅಂದು ದುಡಿದ ಹಣವನ್ನ ದಂಡದ ರೂಪದಲ್ಲಿ ತೆತ್ತಬೇಕಾದಂತಹ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಳಲನ್ನ ಸುದ್ದಿ ಸಮಯದೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಭೀಮರಾಯ ಎಂ ಕಂದಳೆ ಅಂತ ಕಟ್ಟಡ ಕಾರ್ಮಿಕರ ಗುತ್ತೇದಾರ. ಮುಂಜಾನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ. ಬರೋದ್ರೊಳಗೆ ರೋಡಲ್ಲಿ ಬರೋವಾಗೆ ದಾರಿಯಲ್ಲಿ ಪೊಲೀಸರು ಹಿಡ್ಕೊಂಡು ಅದಕ್ಕೆಲ್ಲ ಫೈನ್ ಹಾಕ್ತಾ ಇದ್ದಾರೆ. ಅದಕ್ಕೂ ತಾವು ದಯವಿಟ್ಟು ಪೊಲೀಸರು ಏನಂದರೆ ಇದನ್ನು ಬಂದ್ ಮಾಡಬೇಕಂದೇಳಿ ತಮ್ಮನ್ನೇ ವಿನಂತಿ ಮಾಡಿಕೊಳ್ತೇವೆ. ಆಯಿತು, ಸರ್ಕಾರ ಆದೇಶ ಮಾಡಿದೆ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ತೊಂದರೆ ಇಲ್ಲ ಅಂತಂದು ಕಾಮಗಾರಿಕೆ ಮುಂದುವರಿಬೇಕಂತನಕ್ಕೆ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೆ ಕೆಲಸ ಮಾಡಬೇಕಾದ್ರೆ ಹೋಗೋಕೆ ಬರೋಕ್ಕೂ ಏನೂ ಇಲ್ಲ, ಆಟೋ ಇಲ್ಲ, ಏನಿಲ್ಲ. ಆಯಿತು, ಇನ್ನೊಂದೇನೆಂದರೆ ಯಾವ ಅಂಗಡಿನೂ ಓಪನ್ ಇಲ್ಲ. ಹಾರ್ಡ್ವೇರ್ ಶಾಪ್ ಆಯಿತು, ಪೇಂಟ್ ದುಕಾನ್ ಆಯಿತು, ಅವು ಆಯಿತು, ಯಾವುದು ಏನಿಲ್ಲ. ಅದಕ್ಕೆ ಕಾರ್ಮಿಕರಿಗೆ ತುಂಬ ತೊಂದರೆ ಆಗಿದೆ. ಆಯಿತು, ಇನ್ನೊಂದೇನಪ್ಪ ಸರ್ಕಾರಕ್ಕೆ ಮನವಿ ಅಪ್ಪ ಅಂದ್ರೆ ಪೊಲೀಸರಿಗೆ ಈ ಕಾರ್ಮಿಕರಿಗಾಗಿಲ್ಲಿ ಯಾವಲೇ ಹಿಡಿದು ದಂಡ ಹಾಕಬಾರ್ದು ಅಂತ ತಮ್ಮನ್ನೇ ವಿನಂತಿ ಮಾಡ್ಕೊಳ್ತೇವೆ. ಕೆಲವರಿಗೆ ಲೇಬರ್ ಕಾರ್ಡ್ ಇಲ್ಲ, ಹೋಗೋದು ಬರೋದಲ್ಲಿ ತೊಂದರೆ ಆಗ್ತದೆ. ಏನರ ಪ್ರೂಫ್ ಕೊಳ್ತಿದ್ರೆ ಪೊಲೀಸರು, ಕೆಲವೊಬ್ಬರ ಬಳಿ ಲೇಬರ್ ಕಾರ್ಡ್ ಇಲ್ಲ ಭಾಳಷ್ಟು ಜನ ಹತ್ರ. ಅದಕ್ಕೆ ಅದೆಲ್ಲ ಫೈನ್ ಹಾಕೋದು ತಾವು ಸರ್ಕಾರ ಪೊಲೀಸರು ನಿಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಸರ್, ನಮ್ಮ ಹೆಸರು ಭೀಮಾಶಂಕರ್ ಅಂತ. ನಾನು ಲೇಬರ್ ಕೆಲಸ ಮಾಡ್ತೀನಿ ಕಲಬುರಗಿ ಕಟ್ಟಡ ಕಾರ್ಮಿಕ ಸಂಘದಿಂದ. ನಾವು ದಿನಕ್ಕೆ ದುಡಿಯೋದೇ ಸರ್ 400-500 ರೂಪಾಯಿ ಸಂಬಳ ದುಡಿತೀವಿ ಸರ್. ಅದರಲ್ಲಿ ನಮ್ಮ ಹತ್ರ ಲೇಬರ್ ಕಾರ್ಡ್ ಅದು ಏನಿಲ್ಲ. ನಾವು ಇನ್ನೂ ಹೊಸದಾಗಿ ಇವಾಗ ಇದು ಮಾಡುತ್ತಾ ಇದ್ದರು. ಅದರಲ್ಲೇ ಪೊಲೀಸರು ನಮ್ಮ ಹತ್ರ ಲೇಬರ್ ಕಾರ್ಡ್ ಇಲ್ಲ, ಅದು ಇಲ್ಲ, ಇದಿಲ್ಲ, ಕೆಲಸಕ್ಕೆ ಏನಕ್ಕೆ ಹೋಗ್ತೀವಿ ಅದು ಹೋಗ್ತೀವಿ ಅಂತ ಫೈನ್ ಕಿತ್ಕೊಂತಾರೆ ಸರ್. ನಾವು ದಿನಕ್ಕೆ ದುಡಿಯೋದೇ 400-500. ಅದರಲ್ಲಿ ಊಟಕ್ಕೂ ನಮಗೆ ಸಾಕಲ್ಲ. ಅದರಲ್ಲಿ ಪೊಲೀಸರು ಬೇಕೇ ಇಲ್ಲಿ ಬಂತಲ್ಲೇ ಹಿಡ್ಕೊಂಡು ಅವು 400 ರೂಪಾಯಿ 500 ರೂಪಾಯಿ ಫೈನ್ ಕಟ್ಟರೆ ಅದು ಕಟ್ಟರೆ ಇದಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಎಲ್ಲ ಲೇಬರ್ ಕೂಡ ಇಲ್ಲಿ ಲೇಬರ್ ಪರವಾಗಿ ಸರ್ಕಾರ ಅತಿ ಹೆಚ್ಚಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ನಮ್ಮಂಥ ಬಡವರಿಗೆ ತಿನ್ನೋಕ್ಕೆ ಏನಿಲ್ಲ ಸರ್. ಈ ಲಾಕ್ಡೌನ್ ಬೇರೆ ಮಾಡಿದ್ದಾರೆ 15 ದಿವಸದಿಂದ. ಅದರಲ್ಲಿ ರಾಷನ್ ಇಲ್ಲ, ಚೆನ್ನಾಗಿ ರಾಷನ್ನು ಕೊಡ್ತಾ ಇಲ್ಲ. ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮಂಥ ಗರೀಬರು ದಿನಕ್ಕೆ ದುಡಿಯೋದು ಬರೀ 200-500 ರೂಪಾಯಲ್ಲಿ ನಾವು ಹೊಟ್ಟೆಗೂ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಊಟಕ್ಕೆ ಮಾಡೋಕ್ಕೂ ಆಗಲ್ಲ. ಪೊಲೀಸರೇ ಇಲ್ಲ, ಎಲ್ಲಿ ಬೇಕಲ್ಲಿ ಗಾಡಿ ಹಿಡ್ಕೊಂಡು ಬೈಕ್ ಹಿಡ್ಕೊಂಡು ನಿಮ್ಮಲ್ಲಿ ಲೇಬರ್ ಕಾರ್ಡ್ ಇಲ್ಲ, ಲೈಸೆನ್ಸ್ ಇಲ್ಲ, ಅದಿಲ್ಲ, ID ಕಾರ್ಡ್ ತೋರಿಸಿ ಅದು ತೋರಿಸಿ ಅಂತ ಹೇಳ್ತಿದ್ದಾರೆ. ನಮ್ಮಂಥ ಗರೀಬರು ಹೊಟ್ಟೆ ಪಡೆಗೆ ಏನಾದರೂ ಸರ್ಕಾರ ಸೂಕ್ತ ಕ್ರಮ ಪರಿಹಾರ ನೀಡಬೇಕಂತ ಕನಕ ಮನವಿ ಮಾಡ್ತೀನಿ ಸರ್. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗೆ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.